ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆ 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಈ ದಿನ ಕಲಿಕಾ ಹಾಳೆ 2ರ ಉತ್ತರಗಳ ವಿಡಿಯೋಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮೊದಲ ಒಂದು ಕಲಿಕಾ ಹಾಳೆಯ ಉತ್ತರ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ತಮಗೆ ವಿಜ್ಞಾನ ಸಿಗುತ್ತೆ, ಹಿಂದಿ ಸಿಗುತ್ತೆ, ಸಮಾಜ ವಿಜ್ಞಾನದ ಕಲಿಕಾ ಹಾಳೆಗಳ ಉತ್ತರಗಳಿದ್ದಾವೆ. ವಿಡಿಯೋಗಳನ್ನು ನೋಡಿ. ವಿಡಿಯೋ ನೋಡಿದ ಮೇಲೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಸೊ ಕಲಿಕಾ ಹಾಳೆ 2ರಲ್ಲಿ ಇರ್ತಕ್ಕಂಥದ್ದು ಕಲಿಕಾ ಫಲ 1.2 ಅಂತಕ್ಕಂಥದ್ದು ಏನಿದೆ ಅಂದರೆ ಇತಿಹಾಸದ ಕಾಲಗಣನೆಯ ವಿಶೇಷತೆಯನ್ನು ಗುರುತಿಸುವಿರಿ. ನೀವುಗಳು ಕೂಡ ಏನು ಮಾಡ್ತೀರಪ್ಪ ಅಂದರೆ ಇತಿಹಾಸದ ಕಾಲಗಣನೆಯ ವಿಶೇಷತೆ ಮಹತ್ವವನ್ನು ತಾವು ಏನು ಮಾಡ್ತೀರಿ, ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದುತ್ತೀರಿ. ಕಲಿಕಾ ಹಾಳೆ 2 ಮಾಹಿತಿಗಾಗಿ ಸ್ವಲ್ಪ ಈ ವಿಷಯ ಇದೆ, ಸೊ ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ನಾನು ಇಲ್ಲಿ ಏನು ಮಾಡಿದ್ದೀನಿ, ಇದನ್ನು ಪೋಸ್ಟ್ ಮಾಡಿದ್ದೀನಿ. ಇತಿಹಾಸದಲ್ಲಿ ಕಾಲಗಣನೆ ಬಹಳ ಪ್ರಮುಖವಾದದ್ದು. 365 ದಿನಕ್ಕೆ 1 ವರ್ಷ, 10 ವರ್ಷಗಳಿಗೆ ದಶಕ, 100 ವರ್ಷಕ್ಕೆ ಶತಮಾನ, 1000 ವರ್ಷಕ್ಕೆ ಸಹಸ್ರಮಾನ ಅಂತ ಕರೀತಾರೆ. ಪು ಎಂದರೆ ಸಾಮಾನ್ಯ ಶಕ ಪೂರ್ವ, ಶ ಎಂದರೆ ಸಾಮಾನ್ಯ ಶಕ ಅಂತ ಕರೀತಾರೆ. ಇದನ್ನು ಮೊದಲಿಗೆ ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಅಂತ ಹೇಳ್ತಿದ್ರು. ಸೊ ಕ್ರಿಸ್ತಪೂರ್ವಗ ಈಗ ಸಾಮಾನ್ಯ ಶಕ ಪೂರ್ವ ಅಂದರೆ ಕ್ರಿಸ್ತ ಶಕನನ್ನ ಈಗ ಏನಂತ ಕರೀತಾರೆ, ಸಾಮಾನ್ಯ ಶಕ ಅಂತ ಕರೀತಾರೆ. ಕ್ರಿಸ್ತ ಪೂರ್ವ ಅಂದರೆ ಕ್ರಿಸ್ತನ ಜನನ ಪೂರ್ವ, ಕ್ರಿಸ್ತ ಶಕ ಅಂದರೆ ಕ್ರಿಸ್ತನ ಜನನದ ನಂತರ ಅಂತ ನಾವು ಏನು ಮಾಡ್ಬೋದು, ಹೇಳ್ಬೋದು. ಇದು ಇತ್ತು ಕ್ರಿಸ್ತ ಶಕ ಪೂರ್ವ, ಸಾಮಾನ್ಯ ಶಕ ಪೂರ್ವ, ಕ್ರಿಸ್ತ ಶಕ, ಸಾಮಾನ್ಯ ಶಕದ ಒಂದು ಮಾಹಿತಿ. ಚಟುವಟಿಕೆ 1 ಏನಿದೆ ಅಂತಂದ್ರೆ ಶತಮಾನವನ್ನ ಅರ್ಥ ಮಾಡಿಕೊಳ್ಳೋಣ. ಇಂದು ನಾವು ಯಾವ ಶತಮಾನದಲ್ಲಿದ್ದೇವೆ? ಸೊ ಮೊದಲೇ ಚಟುವಟಿಕೆಯಲ್ಲಿ ತಮಗೆ ಶತಮಾನದ ಅರ್ಥ ಆಗ್ತದೆ ಮತ್ತು ನೀವು ಇವತ್ತು ಯಾವ ಶತಮಾನದಲ್ಲಿ ಇದ್ದೀರಿ ಅಂತಕ್ಕಂಥ ಮಾಹಿತಿ ಸಿಗ್ತದ. ಶತಮಾನ ಅಂದರೆ 100 ವರ್ಷಗಳು ಅಂತ ಅರ್ಥ. ಅಂದ್ರೆ ಒಂದು ಶತಮಾನ ಅಂದರೆ ಸಾಮಾನ್ಯ ಶಕ ಪೂರ್ವ 1ರಿಂದ 100 ವರ್ಷಗಳವರೆಗೆ ಕಾಲಾವಧಿ ಇರ್ತದ. ಸಾಮಾನ್ಯ ಶಕ 1901ರಿಂದ 2000ವರೆಗಿನ ವರ್ಷವನ್ನ 20ನೇ ಶತಮಾನ ಅಂತ ಕರಿತೀವಿ. ಹಾಗಾದ್ರೆ 21ನೇ ಶತಮಾನ ಯಾವ ವರ್ಷ ಆರಂಭ ಆಗ್ತದ, ಯಾವ ವರ್ಷ ಮುಗಿತದ ಅಂತ ಕ್ವಶನ್ ಇತ್ತು. 20ನೇ ಶತಮಾನ ಆರಂಭವಾಗೋದು 1901ರಿಂದ, 20ನೇ ಶತಮಾನ ಮುಗಿಯೋದು 2000ಕ್ಕೆ. ಹಾಗಾದ್ರೆ 21ನೇ ಶತಮಾನ ಯಾವಾಗ ಆರಂಭ ಆಗ್ತದಪ್ಪ ಅಂದ್ರೆ ಅದು 2001ಕ್ಕೆ ಆರಂಭ ಆಗ್ತದ. 2100ಕ್ಕೆ ಏನಾಗ್ತದಪ್ಪ ಅಂದ್ರೆ ಅಂತ್ಯ ಆಗ್ತದ, ಮುಗಿತದ. ಎಷ್ಟನೇ ಶತಮಾನ? 21ನೇ ಶತಮಾನ. ಚಟುವಟಿಕೆ 2 ಕೆಳಗಿನ ಕೋಷ್ಟಕದಲ್ಲಿ ವರ್ಷಗಳನ್ನು ನೀಡಲಾಗಿದೆ, ಯಾವ ಶತಮಾನದಲ್ಲಿ ಬರುತ್ತವೆ ಎಂದು ಕಂಡುಹಿಡಿಯೋಣ. 1947 ಕೊಟ್ಟಿದ್ದಾರೆ. ಸೊ 1947 ಇದ್ದಿದ್ದು ಯಾವ ಶತಮಾನದಲ್ಲದ? 20ನೇ ಶತಮಾನದಲ್ಲಿ ಬರ್ತದ. ಅದೇ ತರನಾಗಿ 2021 ಯಾವ ಶತಮಾನದಲ್ಲಿ ಬರ್ತದ ಅಂತ ಕೇಳಿದ್ರು. ಉತ್ತರ ನೋಡೋದಾದ್ರೆ 2021 ಬರ್ತಕ್ಕಂಥದ್ದು 21ನೇ ಶತಮಾನದಲ್ಲಿ, 1885 ಬರೋದು 19ನೇ ಶತಮಾನದಲ್ಲಿ, 1600 ಇರ್ತಕ್ಕಂಥದ್ದು 16ನೇ ಶತಮಾನದಲ್ಲಿ, 1550 ಇರ್ತಕ್ಕಂಥದ್ದು 16ನೇ ಶತಮಾನದಲ್ಲಿ, 1951 ಇರ್ತಕ್ಕಂಥದ್ದು 20ನೇ ಶತಮಾನದಲ್ಲಿ. ಚಟುವಟಿಕೆ 3 ಏನಿದೆ ನೋಡಿ, ಈ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯೋಣ. ಕೆಲವೊಂದಿಷ್ಟು ಘಟನೆಗಳನ್ನು ಕೊಟ್ಟಿದ್ದಾರೆ. ನೀವು ಹುಟ್ಟಿದ ವರ್ಷ, ಭಾರತ ಸ್ವಾತಂತ್ರ್ಯಗೊಂಡ ವರ್ಷ, ನೀವು ಶಾಲೆಗೆ ಸೇರಿದ ವರ್ಷ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕಾಲಾನುಕ್ರಮದಲ್ಲಿ ಬರಿಬೇಕು ವಿದ್ಯಾರ್ಥಿಗಳೇ. ಮೊದಲಿಗೆ ಆ ವರ್ಷಗಳನ್ನು ನಾವೇನು ಮಾಡಬೇಕಾಗದ, ವರ್ಷದಲ್ಲಿ ಘಟನೆಗಳನ್ನು ಬರೆದುಕೊಳ್ಬೇಕು. ಎಸ್, ನೀವು ಹುಟ್ಟಿದ್ದು 2008 ಅಂತ ತಿಳಿಯೋಣ. ಭಾರತ ಸ್ವಾತಂತ್ರ್ಯವಾಗಿದ್ದು 1947. ನೀನು ಶಾಲೆಗೆ ಅಂದರೆ 1ನೇ ತರಗತಿಗೆ ಬಂದಿದ್ದು 2014. ಭಾರತಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿರ್ತಕ್ಕಂಥದ್ದು 1857. ಮೊದಲಿಗೆ ಘಟನೆಗಳನ್ನು ವರ್ಷದಲ್ಲಿ ಬರ್ಕೊಳ್ಬೇಕು. ಇದೇ ವರ್ಷಗಳನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕು. ಅಂದರೆ ಘಟನೆಗಳು ಮೊದಲು ಯಾವ ಘಟನೆ ಆಯಿತು ಅನ್ನೋದನ್ನು ಬರಿಬೇಕು. ಏರಿಕೆ ಕ್ರಮ ಅಂತಂದ್ರೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸೋದಿಲ್ಲ, ಘಟನೆಗಳನ್ನು ವರ್ಷಕ್ಕನುಗುಣವಾಗಿ ಯಾವುದು ಮೊದಲು ಬರ್ತದೆ ಅನ್ನೋದನ್ನು ಬರಿಬೇಕು. ಸೊ ಮೊದಲಿಗೆ 1857 ಬರ್ತದ, ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಆ 1857ರ ನಂತರ ಬರೋದು 1947, ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದ. 1947ರ ನಂತರ ಬರ್ತಕ್ಕಂಥದ್ದು 2008, ನೀವು ಹುಟ್ಟಿರ್ತಕ್ಕಂಥ ವರ್ಷ. ಆಮೇಲೆ 2014ರಲ್ಲಿ ನೀವು 1ನೇ ತರಗತಿಗೆ ದಾಖಲಾಗಿದ್ದೀರಿ. ಈ ಘಟನೆಗಳನ್ನು
ನಾವೇನು ಮಾಡಿದ್ದೀವಿ, ಸೊ ಘಟನೆಗಳ ವರ್ಷಕ್ಕನುಗುಣವಾಗಿ ನಾವೇನು ಮಾಡಿದ್ದೀವಿ, ಏರಿಕೆ ಕ್ರಮದಲ್ಲಿ ಬರೆದಿದ್ದೀವಿ. ಅದನ್ನೇ ಕಾಲಾನುಕ್ರಮ, ಮೊದಲು ಯಾವುದು ಬತ್ತು ಘಟನೆ ಅನ್ನೋದನ್ನು ಬರೀತಕ್ಕಂಥದ್ದು. ಏರಿಕೆ ಕ್ರಮ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ಮೊದಲ ಘಟನೆಗಳನ್ನು ತಾವೇನು ಮಾಡಬೇಕು, ಘಟನಾನುಸಾರ ವರ್ಷಕ್ಕನುಗುಣವಾಗಿ ಬರೀಬೇಕು. ಎಸ್. ಪ್ರಶ್ನೆ 3 ಇದರಲ್ಲಿ ಇರ್ತದ್ದು, ಈ ಕೆಳಗಿನ ಘಟನೆಗಳನ್ನು ಕಾಲರೇಖೆಯಲ್ಲಿ ಗುರುತಿಸಿರಿ. ಸೊ ಈಗಾಗಲೇ ನಿಮಗೆ ಕಾಲರೇಖೆ ಪರಿಕಲ್ಪನೆ ಶಿಕ್ಷಕರು ಕೊಟ್ಟಿರ್ಬೋದು. ಆ ಕಾಲರೇಖೆಯಲ್ಲಿ ಅನುಗುಣವಾಗಿ ಇವುಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಗುರುತಿಸ್ತಕ್ಕಂಥ ಕ್ಷಮತೆಯನ್ನು ಹೊಂದಬೇಕು. ಎಸ್. ನೀವು ಹುಟ್ಟಿದ ವರ್ಷ ಅಂತ ಇದೆ. ಸೊ ನೀವು ಹುಟ್ಟಿದ ವರ್ಷ 2008 ಅಂತ ತಿಳ್ಕೊಂಡ್ರೆ ಅದನ್ನ ಏನು ಮಾಡ್ತೀನಿ ಇಲ್ಲಿ, ಎಸ್, ಇಲ್ಲಿ 2000ದಿಂದ 2100ರವರೆಗೆ ಏನಿದೆಯಪ್ಪ ಅಂತಂದ್ರೆ ಕಾಲರೇಖೆಯಲ್ಲಿ ಗುರುತಿಸಿದ್ದಾರೆ. ಇಲ್ಲಿ ಸೊ ಪ್ರತಿ ವರ್ಷಕ್ಕನುಗುಣವಾಗಿ ಒಂದು ಗೆರೆ ಬರೀಬೇಕು. ಸೊ CM ಮತ್ತು MM ಅಂತಕ್ಕಂಥ ಯಾವ ತರನಾಗಿರ್ತಕ್ಕಂಥ ಅಳತೆ ಪಟ್ಟಿಯಲ್ಲಿ ಇರ್ತಾವಲ್ಲ ಆ ತರನಾಗ ತಾವು ಏನು ಮಾಡಬೇಕಪ್ಪ ಅಂತಂದ್ರೆ ಗುರುತಿಸ್ತಾ ಹೋಗಬೇಕು. ಇದು 2000 ಇದೆ, ಇದು 2100 ಇದೆ. ಸೊ 2001 ಬರ್ತಕ್ಕಂಥದ್ದು 2008. ಇಲ್ಲಿ ನೀವು ಇದನ್ನು ಬರೀತಕ್ಕಂಥದ್ದು. ಎಸ್. ಎರಡನೇದು, ಭಾರತ ಸ್ವಾತಂತ್ರ್ಯಗೊಂಡ ವರ್ಷ 1947. ಸೊ ಈ ಕಾಲರೇಖೆಯಲ್ಲಿ ಇಲ್ಲಿ 1900 ಇದೆ, ಇಲ್ಲಿ 2000 ಇದೆ. ಸೊ ಇಲ್ಲಿ ಏನು ಬರ್ತದಪ್ಪ ಅಂದ್ರೆ 1947. ಅದನ್ನ ತಾವೇನು ಮಾಡಬೇಕು, 10 ವರ್ಷಕ್ಕೋ ಅಥವಾ 5 ವರ್ಷಕ್ಕೋ ತಾವೇನು ಮಾಡಬೇಕು, ಅದನ್ನು ಅಳತೆ ಮಾಪನವನ್ನು ಏನು ಮಾಡಬೇಕು, ಈ ಥರ ತೆಗೆದುಕೊಂಡು ಅದರ ಮೇಲೆ ಏನು ಮಾಡಬೇಕು, ಆ ವರ್ಷವನ್ನು ಗುರುತಿಸ್ತಕ್ಕಂಥದ್ದು ಆಗಬೇಕು. ಮೂರನೇದಿತ್ತು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಸೊ ಭಾರತಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ವರ್ಷ 1857. ಈ ಕಾಲರೇಖೆಯಲ್ಲಿ 1800 ಇದೆ, ಇಲ್ಲಿ 1900 ಇದೆ. ಸೊ ಇದೇ ಇರ್ತಕ್ಕಂಥದ್ದು 1857. ಸೊ ಈ ಥರ ವಿದ್ಯಾರ್ಥಿಗಳು ತಾವೇನು ಮಾಡಬೇಕು, ಕಾಲರೇಖೆಯನ್ನು ತೆಗಿಬೇಕು. ಆ ಕಾಲರೇಖೆಯಲ್ಲಿ ವರ್ಷಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಗುರುತಿಸಬೇಕು ಅಂತಕ್ಕಂಥದ್ದು ಇತ್ತು. ಇಷ್ಟೇ ಇತ್ತು ಈ ಒಂದು ಚಟುವಟಿಕೆಗಳಲ್ಲಿ, ಕಲಿಕಾ ಫಲಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕಾಲರೇಖೆ. ಸೊ ಕಾಲಗಣನೆ ಮತ್ತು ಕಾಲ ಪ್ರಜ್ಞೆ ಬಗ್ಗೆ ಇರ್ತಕ್ಕಂಥ ಚಟುವಟಿಕೆಗಳು ಕಲಿಕಾ ಹಾಳೆ 2ರಲ್ಲಿ ಇದ್ದವು. ಈ ವಿಡಿಯೋ ನಿಮಗೆ ತುಂಬ ಬೆನಿಫಿಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ವಿಡಿಯೋವನ್ನು ತಾವು ಇಷ್ಟಪಟ್ಟಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ತಾವು ವಿಡಿಯೋವನ್ನು ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಯಾಕೆಂದರೆ ಅವ್ರಿಗೂ ಕೂಡ ಏನಾಗ್ತದಪ್ಪ ಅಂದರೆ ವಿಡಿಯೋದ ಬೆನಿಫಿಟನ್ನು ಸಿಗ್ತದ ಅಂತ ಹೇಳ್ಬೋದು. ಸೊ ಹಿಂದಿಯಲ್ಲಿದ್ದಾವೆ, ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿರ್ತಕ್ಕಂಥ ವಿಡಿಯೋಸ್ಗಳಿದ್ದಾವೆ. ತಾವೆಲ್ಲರೂ ಕೂಡ ಅವುಗಳನ್ನು ನೋಡಿ ಅಂತ